ಅವರ ಒಂದು ನಾಟಕ. ಈ ನಾಟಕವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಒಳ ಮೀಸಲಾತಿಗೆ ಜನ ಆಕ್ರೋಶ ಎದ್ದೇಳಬೇಕು. ಎದ್ದೇಳು, ಗೆಲ್ಲುವವರಿಗೆ ಮುನ್ನಡಿ ಅಂತ ಹೇಳ್ಯಾರ. ಎದ್ದೀರಿ ಎದ್ದೀರಿ, ಸಂತ್ಯಾಗ ನಿದ್ದೆ ಮಾಡಕತ್ತೀರಿ. ನಿದ್ದೆಯಿಂದ ನಾವು ಹೊರಗಡೆ ಬರ್ಬೇಕು. ನಿದ್ದೆಯಿಂದ ನಾವು ಯಾವಾಗ ಹೊರಗಡೆ ಬರ್ತೀವೋ ಸರ್ಕಾರ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಆ ಗುಂಪಿನಾಗ ಆತ್ಮ ಒಬ್ಬತ್ತ, ಮತ್ತೆ ಅದನ್ನ ಬಿಟ್ಟಲ್ಲ, ಆತ್ಮ ಒಬ್ಬತ್ತ. ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 1 ವರ್ಷ ಆಯ್ತು. ಎಷ್ಟು ದಿವಸ ಅಂತ ಹೇಳಿ ಅಲ್ಲೈತ್ ನೋಡು ಅಂತ ತೋರಿಸ್ತೀರಿ ನೀವು. ಕೈ ಕೊಡ್ರಿ ಸ್ವಾಮಿ, ಅವ್ರ ಕೈಗೆ ಕೊಡ್ರಿ. ಹಸ್ಗಂಡವ್ರಿಗೆ ಅಲ್ಲಿ ಕೊಡು ಊಟ ಅಲ್ಲಿ ಐತ ಅದರಿಂದ ಅಂತಂದ್ರ ಅದನ್ನ ಕೈಯಾಗ ಕೊಟ್ರೆ ತಾನೇ ಹಸ್ಗಂಡವ್ರಿಗೆ ಊಟ ಸಿಗೋದು. ಊಟ ಮಾಡಿದಂಗೆಲ್ಲ ಹಸು ನೀಗೋದು. ಹಾಗಾಗಿ ಬಂಧುಗಳೇ, ನಾ ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ನಾನು ಭಾಷಣ ಮಾಡಕ್ಕೂ ಬಂದಿಲ್ಲ. ನಾ ಬಹಳಷ್ಟು ಎಲೆಮರಿಕಾಯಿಯಾಗಿರತಕ್ಕಂಥ ವ್ಯಕ್ತಿ. ಕೊಪ್ಪಳ ಜಿಲ್ಲೆ ಅಂತಲ್ಲ, ಇಡೀ 31 ಜಿಲ್ಲೆಗಳನ್ನು ಸಾಕಷ್ಟು ತೆಲಿಕಟ್ಟು ಬಹಳ ನಿರ್ಧಾರವನ್ನು ತಗೊಂಡಿದ್ದ ನಮ್ಮ ಮುಖಂಡರ ನೇತೃತ್ವದಲ್ಲಿ. ಮುಂದಿನ ದಿನದಲ್ಲಿ ನೀವೇನಾದ್ರು ನಮ್ಮ ಪಾಲು ನಮ್ಗೆ ಕೊಡಿಲ್ಲ ಅಂತಂದ್ರೆ ನಾವೇನು ಮಾಡಿದ್ರು ನಮ್ಮ ಕೆಲಸ ನಾವು ಮಾಡ್ಬೇಕಂತ ಹೇಳಿ ನನಗೆ ಮಾತಾಡೋ ಅವಕಾಶ ಮಾಡಿಕೊಡಂತ ನಮ್ಮೆಲ್ಲರಿಗೆ ಬಸ್